ಪ್ರಿಯ ಸಹೋದರ ಸಹೋದರಿಯರೇ, ಇವತ್ತಿನ ಧ್ಯಾನಕ್ಕೆ ನಾವು ತಗೊಂಡ ವಾಕ್ಯ ಯಾವುದೆಂದರೆ ಕೀರ್ತನೆ ಅದು 12ನೇ ಅಧ್ಯಾಯ 6ನೇ ವಚನ. ಲೆಟ್ಸ್ ರೀಡ್ ದ ವರ್ಸ್. Psalm 12 and verse 6. It says, "The words of the Lord are pure words, as silver tried in a furnace of earth, purified 7 times." Amen. ದೇವರ ವಾಕ್ಯ ಪುಟಕ್ಕೆ ಹಾಕಿ ಅಷ್ಟು ಶುದ್ಧಿ ಮಾಡಿದೆ. So the word of God is so pure. The word of God is real. The word of God is true. The word of God is life. The word of God goes out and creates life. ದೇವರ ವಾಕ್ಯ ಬಹಳ ಪ್ರಾಮುಖ್ಯವಾಗಿದೆ. ದೇವರ ವಾಕ್ಯ ನಮಗೆ ಏನನ್ನು ಬೋಧಿಸ್ತದೆ ಅಂತ ಇವತ್ತು ಧ್ಯಾನ ಮಾಡೋಕ್ಕಿಂತ ಮುಂಚೆ ಒಂದು ನಿಮಿಷ ನಾವು ಪ್ರಾರ್ಥನೆ ಮಾಡುವ. ತಂದೆಯಾದ ದೇವರೇ, ಇನ್ನೊಂದು ಆವರ್ತೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ಟುಡೇ ವಿ ಹ್ಯಾವ್ ಇನ್ ಆರ್ ಹ್ಯಾಂಡ್ಸ್ ದ ರಿಟನ್ ವರ್ಡ್ ಆಫ್ ಗಾಡ್. ಸ್ವಾಮಿ, ಇವತ್ತು ನಮ್ಮ ಕೈಯಲ್ಲಿ ಸ್ವಾಮಿ ಕರ್ತನೆ ನಿಮ್ಮ ವಾಕ್ಯವನ್ನು ಕೊಟ್ಟಿದ್ದೀರಿ, ನಮ್ಮ ಹೃದಯದಲ್ಲಿ ನಿಮ್ಮ ವಾಕ್ಯವನ್ನು ಇಟ್ಟಿದ್ದೀರಿ, ನಮ್ಮ ಬಾಯಲ್ಲಿ ಸ್ವಾಮಿ ನಿಮ್ಮ ವಾಕ್ಯ ಇದೆ. ಸ್ವಾಮಿ, ಇವತ್ತು ನಾವು ನಿಮ್ಮ ವಾಕ್ಯದಿಂದ ವಿ ಆರ್ ಸರೌಂಡೆಡ್ ಬೈ ಯೋರ್ ವರ್ಡ್. ವಿ ಥ್ಯಾಂಕ್ ಯು. ಆದರೆ ಸ್ವಾಮಿ, ನಿಮ್ಮ ವಾಕ್ಯ ನಮಗೆ ಏನನ್ನು ಬೋಧಿಸ್ತದೆ ಅಂತ ಹೇಳಿ ಇವತ್ತು ನಾವು ಧ್ಯಾನ ಮಾಡುವಂಗೆ ನಮಗೆ ಕೃಪೆ ಕೊಡು ಸ್ವಾಮಿ. ಈ ವಾಕ್ಯ ಒಳ್ಳೆ ಹೃದಯದಲ್ಲಿ ಬಿದ್ದು ಸ್ವಾಮಿ 100% ಫಲ ಕೊಡಲಿ ಅಂತ ಹೇಳಿ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯಾದ ದೇವರೇ, ಆಮೇನ್. ಪ್ರಿಯ ಸಹೋದರ ಸಹೋದರಿಯರೇ, ನಾವು ಇವತ್ತು ದೇವರ ವಾಕ್ಯ ವಿಷಯದಲ್ಲಿ ನಾವು ಧ್ಯಾನ ಮಾಡುವ. ನಾವು ಇರುವ ಕಾಲ ನಮಗೆ ಇಷ್ಟು ಆಶೀರ್ವಾದವಾಗಿದೆ ಅಂದರೆ ವಿ ಹ್ಯಾವ್ ದ ವರ್ಡ್ ಆಫ್ ಗಾಡ್. ದ ವರ್ಡ್ ಆಫ್ ಗಾಡ್ ಕ್ಯಾನ್ ಗ್ರಿಪ್ ಅಸ್. ದ ವರ್ಡ್ ಆಫ್ ಗಾಡ್ ಹ್ಯಾಸ್ ಸರೌಂಡೆಡ್ ಅಸ್. ವಿ ಹ್ಯಾವ್ ದ ವರ್ಡ್ ಆಫ್ ಗಾಡ್ ಆಲ್ ಓವರ್ ಅಸ್. ಆದರೆ ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ ದೇವರ ವಾಕ್ಯಕ್ಕೆ ಇಷ್ಟು ಎಕ್ಸೆಸ್ ಅವ್ರಿಗೆ ಇರಲಿಲ್ಲ. God used to speak to them, but they didn't have so much confirmation. ಅವ್ರ ವಾಕ್ಯ ಕೇಳಬೇಕಾದ್ರೆ ದೇವರು ಮಾತಾಡ್ತಿದ್ರು. ಬಟ್ ಆ ಜನ ಹೆಂಗೆ ಇದ್ರೆ ಅಂದರೆ ದೇ ಯೂಸ್ ಟು ಹಿಯರ್ ದ ವರ್ಡ್ ಆಫ್ ಗಾಡ್ ಆ್ಯಂಡ್ ಬಿಲೀವ್ ವಿದೌಟ್ ಸೀಯಿಂಗ್. ದೇವರ ವಾಕ್ಯ ಹೇಳುತ್ತೆ ಅಂದರೆ ನೋಡದೆ ನಂಬುವವನು ಧನ್ಯನು ಅಂತ ಹೇಳಿ. ಕೆಲವು ವಿಷಯಗಳು ನಾವಿವತ್ತು ದೇವರ ವಾಕ್ಯದಿಂದ ನಾವು ಧ್ಯಾನ ಮಾಡುವ. ಪ್ರಿಯರೇ, ನಮ್ಮ ಬೈಬಲ್ಗಳನ್ನು ನಾವು ಆದಿಕಾಂಡ 6ನೇ ಅಧ್ಯಾಯಕ್ಕೆ ತೆರೆಯುವ. ಲೆಟ್ಸ್ ಓಪನ್ ಅವರ್ ಬೈಬಲ್ಸ್ ಟು Genesis chapter 6. ಇಲ್ಲಿ ದೇವರು ನೋಹನ ವಿಷಯದಲ್ಲಿ ಬರೆದಿದ್ದಾರೆ. ವಿ ರೀಡ್ ದ ಸ್ಟೋರಿ ಆಫ್ ನೋಹ. ನೋಹನ ಕಾಲ ಹೇಗೆ ಇತ್ತೆಂದರೆ ಉಣ್ಣುವುದು, ಕುಡಿಯುವುದು, ತಮಗೆ ಮನಸ್ಸಿಗೆ ಬಂದಂಗೆ ಜೀವನ ಮಾಡೋದು. ದ್ಯಾಟ್ ವಾಸ್ ದ ಸ್ಟೇಟ್ ದಟ್ ನೋಹ ವಾಸ್. ಗಾಡ್ ರಿಪೆಂಟೆಡ್ ದಟ್ ಹಿ ಮೇಡ್ ಮ್ಯಾನ್. ಅದಕ್ಕೆ ದೇವರೊಂದು ತೀರ್ಮಾನ ಮಾಡಿದೆ ಅಂದರೆ ಐ ಆಮ್ ಗೋಯಿಂಗ್ ಟು ಡಿಸ್ಟ್ರಾಯ್ ಆಲ್ ಮ್ಯಾನ್ಕೈಂಡ್. ಎಲ್ಲ ಮನುಷ್ಯರವನ್ನು ನಾನು ಸಂಹರಿಸ್ತಾನೆ. ಐ ವಿಲ್ ಕ್ರಿಯೇಟ್ ಅ ನ್ಯೂ ಜನರೇಷನ್. ದಿಸ್ ಪೀಪಲ್ ದೇ ಆರ್ ಸೋ ಸಿನ್ಫುಲ್ ಅಂತ ಹೇಳಿ ದೇವರು ನೋಹವನ್ನು ಎಬ್ಬಿಸಿದ್ರು. ಇದು ನಮಗೆ ಎಲ್ಲರಿಗೆ ಗೊತ್ತು. ಗಾಡ್ ರೇಸ್ ನೋಹ ಆ್ಯಂಡ್ ಟೋಲ್ಡ್ ಹಿಮ್ ಟು ಬಿಲ್ಡ್ ಎನ್ ಆರ್ಕ್. ಅದು ಆದಿಕಾಂಡ 6ನೇ ಅಧ್ಯಾಯ ಅದು 13 ಹಾಗೂ 14ನೇ ವಚನ. Genesis chapter 6 verse 13 and 14. ಆ್ಯಂಡ್ 12ನೇ ವಚನದಿಂದ ಓದ್ತಾನೆ. ಆ್ಯಂಡ್ ಗಾಡ್ ಲುಕ್ಡ್ ಅಪಾನ್ ದಿ earth and behold it was corrupt, for all flesh had corrupted his way upon the earth. And God said unto Noah, ಅದನ್ನು ನೆನಪಿಟ್ಕೊಳ್ಳುವ, the end of all flesh is come before me, for the earth is filled with violence through them, and behold, I will destroy them with the ark. Make thee an ark of gopher wood. Room shalt thou make in the ark, and shall pitch it within and without with pitch. ಇಲ್ಲಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಗಾಡ್ ಕಾಲ್ ನೋಹ. ದೇವರು ನೋಹವನ್ನು ಕರೆದು ಬರೇ he called him and he told him to build an ark. ಬೇರೆ ಏನೂ ಇಲ್ಲ. ನೋಹ didn't ask for a confirmation. Noah didn't ask for anything else. God just called Noah and he said, ನಾನು ನಿನಗೆ ಹೇಳ್ತಾ ಇದ್ದೇನೆಂದರೆ ಒಂದು ನಾವೆಯನ್ನು ಕಟ್ಟು. ಪ್ರಿಯರೇ, ದೇವರವನಿಗೆ ಹೇಳ್ತಾ ಇದ್ದಾರೆ ಏನೆಂದರೆ ನಾನು ಮಳೆಯನ್ನು ಸುರಿಸಿ ಈ ಲೋಕವನ್ನು ನಾನು ನಾಶ ಮಾಡ್ತಾ ಇದ್ದೇನೆ. ಆ ಕಾಲದಲ್ಲಿ ನಾವು ನೋಡ್ತೇವೆ ಮಳೆ ಏನು, ಯಾಕೆಂದರೆ ನಾವು ಆದಿಕಾಂಡದಲ್ಲಿ ನಾವು ನೋಡ್ತೇವೆ ದೇವರು ಏದೆನ್ ತೋಟದಲ್ಲಿ ಡ್ಯೂ
God sent dew upon all the plants, upon everything, and there was dew everywhere. ಮಳೆ ಬಂದು ಭೂಮಿ ಹಸಿ ಆಯಿತು ಅಂತ ನಾವು ನೋಡಲ್ಲ. ಡ್ಯೂ ಮೂಲಕ, ಹಿಮ ಮೂಲಕ ಭೂಮಿ ತೋಯ್ತಾ ಇತ್ತು. ಗಿಡಗೆ ಬೇಕಿದ್ದ ಎಲ್ಲ ನೀರು ಆ ಡ್ಯೂವಿಂದ ಸಿಗ್ತಾ ಇತ್ತು. ಗಾಡ್ ಈಸ್ ಟೆಲ್ಲಿಂಗ್ ನೋಹಾ ದಟ್ ಐ ಆಮ್ ಗೋಯಿಂಗ್ ಟು ಸೆಂಡ್ ರೇನ್. ನಾನು ಯೋಚನೆ ಮಾಡ್ತಾ ಇದ್ದೆ, ನಾನೇನಾದರೂ ನೋಹನ ಒಂದು ಪರಿಸ್ಥಿತಿಯಲ್ಲಿ ಅಲ್ಲಿ ಇರ್ತಿದ್ರೆ, ಆ್ಯಂಡ್ ಇಫ್ ಗಾಡ್ ವುಡ್ ಹ್ಯಾವ್ ಟೋಲ್ಡ್ ಮೀ, ಡಾಕಸ್ ಯು ಹ್ಯಾವ್ ಟು ಬಿಲ್ಡ್ ಆನ್ ಆರ್ಕ್ ಅಂತ ಹೇಳ್ತಿದ್ರೆ, ಮೊದಲನೇದಾಗಿ ಐ ವುಡ್ ಹ್ಯಾವ್ ಆಸ್ಕ್ಡ್ ಹಿಮ್ ದ ರೀಸನ್ ಆ್ಯಂಡ್ ಯು ವುಡ್ ಹ್ಯಾವ್ ಟೋಲ್ಡ್ ಮೀ ದಟ್ ನಾನು ಮಳೆ ಸುರಿಸ್ತಾ ಇದ್ದೇನೆ. ಮಳೆ ಎಂಬುದ್ರೆ ಏನು ಸ್ವಾಮಿ, ವಾಟ್ ಈಸ್ ರೇನ್ ಅಂತ ನಾನು ಕೇಳ್ತಿದ್ದೆ. ಯಾಕೆಂದರೆ ನೋಹನ್ಗೆ ಮಳೆ ಏನಂತ ಗೊತ್ತಿರಲಿಲ್ಲ. ಬಟ್ ಸಿ, ನಾನು ಏನು ಗಮನಿಸಲಿಕ್ಕೆ ಹೇಳ್ತಾ ಇದ್ದಾನೆ ಇಲ್ಲಿ ಅಂದರೆ, ದೇವರ ಮಾತನ್ನು ಅವನು ಎಷ್ಟು ಬೇಗ ಕೇಳಿ ಹಿ ಬಿಲೀವ್ಡ್ ಇಟ್. ಹಿ ಬಿಲೀವ್ಡ್. ನೋಹ ಏನು ಮಾಡಿದ್ದಾನೆ ಅಂದರೆ, ದೇವರು ನನಗೆ ಹೇಳಿದರೆ ಮಳೆ ಬರುತ್ತೆ, ದೇವರು ನನಗೆ ಹೇಳಿದರೆ ನಾವೇ ಅನ್ನೋ ಕೊಟ್ಟು, ದಿಸ್ ಈಸ್ ಮೈ ಜಾಬ್, ದಿಸ್ ಈಸ್ ಮೈ ರೆಸ್ಪಾನ್ಸಿಬಿಲಿಟಿ, ಐ ಆಮ್ ಗೋಯಿಂಗ್ ಟು ಡೂ ದಿಸ್, ನೋ ಫರ್ದರ್ ಕ್ವಶನ್ಸ್ ಅಂತ. ಅದರ ಮಧ್ಯದಲ್ಲಿ ನೋಹ ಕೆಪ್ಟ್ ಟೆಲ್ಲಿಂಗ್ ದ ಪೀಪಲ್, ಮಳೆ ಬರ್ತಾ ಇದೆ, ಗೆಟ್ ರೆಡಿ, ರಿಪೆಂಟ್ ಫ್ರಮ್ ಯುವರ್ ಸಿನ್, ಟರ್ನ್ ಬ್ಯಾಕ್ ಟು ಗಾಡ್. ನಾನು ಧ್ಯಾನ ಮಾಡ್ತಾ ಇದ್ದೆ, ಚೆಕ್ ಮಾಡ್ತಾ ಇದ್ದೆ, ಇಷ್ಟು ವರ್ಷ ನೋಹನ್ಗೆ ಈ ಅಡಗ ಕಟ್ಟಬೇಕಾಯ್ತು. ಕೆಲವ್ರು ಹೇಳ್ತಾರೆ 100 ವರ್ಷ ಬೇಕಾಗಿರ್ಬೋದು, ಕೆಲವ್ರು ಹೇಳ್ತಾರೆ 120 ವರ್ಷ ಬೇಕಾಗಿರ್ಬೋದು. ಐ ಹ್ಯಾವ್ ನೋ ಐಡಿಯಾ. ಗಾಡ್ ಸ್ಪೋಕ್ ಟು ನೋಹಾ. ದೇರ್ ವಾಸ್ ನೋ ಪ್ರಾಫಿಟ್, there was no word of God, there was no Holy Spirit, there was no pastor, there was no church to confirm Noah over and over again saying, Noah, keep doing the work. ನೋಹ, ನಾವೇ ಕಟ್ಟುವ ಕೆಲಸ ಮಾಡ್ತಾ ಇರು. ನೋಹ, ದೇವರು ನಿಂಗೆ ಹೇಳ್ತಾ ಇದ್ದಾರೆ, ನೀನು ಮಾಡುವ ಕೆಲಸ ಸರಿ, ಕಟ್ತಾ ಇರು ಅಂತ. ನೋಹಾಗೆ ಬೇರೆ ಮೇಲೆ 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 ಕನ್ಫರ್ಮೇಷನ್ ಬಂದಿಲ್ಲ ಪ್ರಿಯರೇ. ಅಥವಾ ಹಂಗೆ ದೇವರ ವಾಕ್ಯ ಇರಲಿಲ್ಲ. ದೇವರ ವಾಕ್ಯವನ್ನು ಓದಿ ಅವನು ಅದರಿಂದ ಧೈರ್ಯ ಪಡ್ಕೊಳ್ಬೇಕು. ಯಾಕೆಂದರೆ ಜಸ್ಟ್ ಇಮ್ಯಾಜಿನ್, ಗಾಡ್ ಟೋಲ್ಡ್ ಹಿಮ್ ಬಿಲ್ಡ್ ಎನ್ ಆರ್ಕ್ ಆ್ಯಂಡ್ ದ್ಯಾಟ್ಸ್ ಇಟ್. ಅವನ ಜೊತೆ ಇನ್ನೊಂದು ಅವನ ಕೋ ವರ್ಕರ್ ಯಾರಾದ್ರೂ ಇದ್ದಾರ? ಇಲ್ಲ. ಅವನಿಗೆ 3 ಮಕ್ಕಳು ಇದ್ದರು. ಬಟ್ ಆ 3 ಮಕ್ಕಳು ಅವರ ಪಾಡಿಗೆ ತಮ್ಮ ಕೆಲಸ ಮಾಡ್ತಾಯಿದ್ರು. ಓನ್ಲಿ ನೋಹಾ ಅಲೋನ್. ಇವತ್ತು ನಾವು ನೋಹನ ಸ್ಥಾನದಲ್ಲಿ ನಿಲ್ತು ನೋಡುವ. ದೇವರು ನನಗೆ ಏನೇ ಒಂದು ಕೆಲಸ ಹೇಳಿ, ನನಗೆ ಆ ರೆಸ್ಪಾನ್ಸಿಬಿಲಿಟಿ ಕೊಟ್ಟು, ನನಗೆ ನೀನು ಆ ಕೆಲಸ ಮಾಡಂತ ಬಿಟ್ಟರೆ, only with one word of God, do you think I would have gone ahead with that? ನಾನು ಸ್ವಾಮಿಗೆ ಏನು ಹೇಳ್ತಿದ್ದೆ, ನಾನು ಇದನ್ನು ಹೆಂಗೆ ನಂಬಲಿ ಸ್ವಾಮಿ? ಮಳೆ ಏನಂತ ಏನು ನಂಬಲಿ? ಮಳೆನೇ ಬಂದಿಲ್ಲ ಅಂದರೆ ಏನು? ಅಲ್ಲಿದ್ದು ಜನರು ನಾವು ನೋಡ್ತೇವೆ, ಅವರು ನೋಹನ್ಗೆ ಹಾಸ್ಯ ಮಾಡಿದರು. ದೇ ಮಾಕ್ಡ್ ಅಟ್ ಹಿಮ್, ದೇ ಲಾಫ್ಡ್ ಅಟ್ ಹಿಮ್, ದೇ ಸೆಡ್ ವಿ ಡೋಂಟ್ ನೋ ವಾಟ್ ಈಸ್ ರೇನ್. ಈ ನೋಹನ್ಗೆ ತಲೆ ಕೆಟ್ಟಿದೆ. ನೋ ಮ್ಯಾಟರ್ ಹೂ ಟ್ರೈ ಟು ಡಿಸ್ಕರೇಜ್, ನಮಗೆ ವೆನ್ ವಿ ಹೋಲ್ಡ್ ಆನ್ ಟು ದ ವರ್ಡ್ ಆಫ್ ಗಾಡ್ ಆ್ಯಂಡ್ ವಿ ಆರ್ ಮೂವಿಂಗ್ ಫಾರ್ವರ್ಡ್, ಒಬ್ಬರು ಒಂದು ಮಾತು ಹೇಳಿದರೆ ನೆಕ್ಸ್ಟ್ ವರ್ಡ್ ದಟ್ ಕಮ್ಸ್ ಆಫ್ ಅವರ್ ಮೌತ್ ಈಸ್, ನನಗೆ ದೇವರು ಬೇಡ, ನನಗೆ ಸೇವೆ ಬೇಡ, ನನಗೆ ಪ್ರಾರ್ಥನೆ ಬೇಡ, ನನಗೆ ಸಭೆ ಬೇಡ, ನನಗೆ ಇದು ಐ ಆಮ್ ನಾಟ್ ಗೋಯಿಂಗ್ ಟು ಗೆಟ್ ಇನ್ ಟು ಆಲ್ ದಿಸ್ ಥಿಂಗ್ಸ್ ನಾವು ಹೇಳ್ತೇವೆಲ್ಲ ಪ್ರಿಯರೇ. ಇಲ್ಲಿ ನೋಹ, ಅವನಿಗೆ ಒಂದೇ ಒಂದು ದೇವರ ಮಾತು ಬಂತು, ನೋಹ ಬಿಲ್ಡ್ ದ ಆರ್ಕ್. ನೋಹ, ನೀನೇನು ಮಾಡಿದ್ರೆ ಅಡ್ಗವನ್ನು ಕಟ್ಟು, ದ್ಯಾಟ್ ಈಸ್ ಇಟ್. ನೋಹ, ನಾವೇನು ಕಟ್ಟು, ಅಷ್ಟೇ ಬಂದದ್ದು ಪ್ರಿಯರೇ. ಹಿ ಬಿಲೀವ್ಡ್ ಗಾಡ್ ವಿತ್ ಆಲ್ ಹಿಸ್ ಹಾರ್ಟ್. ಐ ಅಪ್ರಿಷಿಯೇಟ್ ದ್ಯಾಟ್. ಈ ಡಿಂಟ್ ಹ್ಯಾವ್ ದ ಹೋಲಿ ಸ್ಪಿರಿಟ್. ಅವನು ಹೇಳ್ತಾ ಇರಲಿಲ್ಲ ಅಂದರೆ, ದೇವರೇ ನಾನು ಇವತ್ತು ರಾತ್ರಿ ಮಲಗ್ತಾನೆ, ನನಗೆ ಕನಸಲ್ಲಿ ನೀವು ಬಂದುಬಿಟ್ಟು ಇನ್ನೊಂದು ಸರ್ತೆ ಕಾನ್ಫರ್ಮೇಷನ್ ಕೊಡಿ, ಅಥವಾ ದೇವರೇ ನಾಳೆ ನಿಮ್ಮ ಸೇವಕನ ಕಲಿಸಿ ನನಗೆ ಕಾನ್ಫರ್ಮೇಷನ್ ಕೊಡ್ರಿ, ಅಥವಾ ನಾನು ನಾಳೆ ಕುತ್ಕೊಂಡು TV ಪ್ರೋಗ್ರಾಮ್ ನೋಡ್ತಾನೆ, ಈ ವಿಷಯದಲ್ಲಿ ಯಾರಾದರೂ ಒಬ್ಬರು ಮೆಸೇಜ್ ಕೊಡಲಿ. ನಾವಿದೆಲ್ಲ ಮಾಡ್ತೇವಲ್ಲ. ಇಷ್ಟು ಸರ್ತೆ ಸ್ವಾಮಿ ನಮಗೆ ಮಾತಾಡಿದ್ರು ಸಹ ವಿ ಗೋ ಆನ್. ಬಟ್ ಲುಕ್ ಎಟ್ ನೋಹಾ, ಹೂ ವಾಸ್ ಸೋ ಡಿಲಿಜೆಂಟ್ ಟು ದ ವರ್ಡ್ ಆಫ್ ಗಾಡ್. ಹಿ ಡಿಂಟ್ ಸಿ ಎನಿಥಿಂಗ್. ಏನೂ ಸೈನ್ ಇರಲಿಲ್ಲ, ಮಳೆ ಏನಂತ ಗೊತ್ತಿರಲಿಲ್ಲ, ನಾಶ ಆಗ್ತದೋ ಇಲ್ಲೋ ಅಂತ ಗೊತ್ತಿರಲಿಲ್ಲ. ಆಲ್ ದ್ಯಾಟ್ ನೋಹಾ ಡಿಡ್ ವಾಸ್ ಹಿ ಬಿಲೀವ್ಡ್
God said, I will send rain and destroy mankind. You build an ark for you, your family and the animals that are there. ಅಷ್ಟೇ ಹೇಳಿದಕ್ಕೆ ಪ್ರಿಯರೇ ನಾವು ನೋಡ್ತೇವೆ, ನೋಹ believed the word of God. Noah started working on what God told him. Noah said, one day it will rain because the Almighty God has spoken. ನಮಗೆ ಆ ನಂಬಿಕೆ ಇದೆನಾ ಪ್ರಿಯರೇ? Do we have this faith that Noah had? ಅವನಿಗೆ ಕಾನ್ಫರ್ಮೇಷನ್ಗೆ, ಅವನಿಗೆ ಎನ್ಕರೇಜ್ಮೆಂಟ್ಗೆ, ಅವನಿಗೆ ಕಂಫರ್ಟ್ಗೆ ಯಾರೂ ಇರಲಿಲ್ಲ. But he trusted the Lord because he knew ದೇವರ ವಾಕ್ಯ ಸಜೀವವಾದದ್ದು, ದೇವರ ವಾಕ್ಯ ಕಾರ್ಯಸಾಧಕವಾದದ್ದು. ದೇವರ ವಾಕ್ಯ ಒಂದು ಸರ್ತಿ ದೇವರ ಬಾಯಿಂದ ಹೊರಗೆ ಬಂತೆಂದರೆ ತಿರುಗಿ ಅದಕ್ಕೆ ತನ್ನ ಕೆಲಸ ಮಾಡದೆ ವಾಪಸ್ ಹೋಗುವುದಿಲ್ಲ. ನೋಹ knew these things. He knew his God. He knew the word of God is so powerful. Without seeing, Noah believed. ನೋಡದೆ, ಮಳೆ ನೋಡದೆ, ಜಲಪ್ರಳಯವನ್ನು ನೋಡದೆ, ಬರೇ ದೇವರ ಮಾತಿಗೆ ಅವನು ವಿಧೇಯನಾಗಿ ಏನು ಮಾಡಿದ್ದಾನೆಂದರೆ ಹಿ ಬಿಲ್ಡ್ ದಟ್ ಆರ್ಕ್. ಇನ್ನೊಬ್ಬ ಮನುಷ್ಯ, ಅವನ ಬಗ್ಗೆ ನನಗೆ ಬಹಳ ಆಶ್ಚರ್ಯ ಆಗ್ತದೆ. ಅದು ನಾವು ಎಲ್ಲಿ ನೋಡ್ತೇವೆನೆಂದರೆ ಆದಿಕಾಂಡ ಅದ 50ನೇ ಅಧ್ಯಾಯದಲ್ಲಿ ಮೊದಲನೇದಾಗಿ ನಾವು ನೋಡ್ತೇವೆ. ಆದಿಕಾಂಡ 12ನೇ ಅಧ್ಯಾಯದಲ್ಲಿ ದೇವರು ಅಬ್ರಹಾಂಗೆ ಒಂದು ವಾಗ್ದಾನವನ್ನು ಮಾಡ್ತಾರೆ. ಗಾಡ್ ಮೇಕ್ಸ್ ಅ ಪ್ರಾಮಿಸ್ ಟು ಅಬ್ರಹಾಂ. ಜೆನೆಸಿಸ್ ಚಾಪ್ಟರ್ 12 and verse 7. 12ನೇ ಅಧ್ಯಾಯ ಅದ 7ನೇ ವಚನದಲ್ಲಿ ದೇವರು ಅಬ್ರಾಮ್ಗೆ ಹೀಗೆ ಹೇಳ್ತಾರೇನೆಂದರೆ, ಆ್ಯಂಡ್ ದ ಲಾರ್ಡ್ ಅಪಿಯರ್ಡ್ ಅನ್ ಟು ಅಬ್ರಾಮ್ ಆ್ಯಂಡ್ ಸೆಡ್, ಅನ್ ಟು ದೈ ಸೀಡ್ will I give this land. And there builded he an altar unto the Lord who appeared unto him. ನಮಗೆ ಅಬ್ರಾಮ್ ಕತೆ ಗೊತ್ತಿದೆ. ದೇವರ ಅಬ್ರಹಾಮನು ತನ್ನ ದೇಶದಿಂದ ಕರೆದು, ನಾನು ತೋರಿಸುವ ಊರಿಗೆ ನೀನು ಹೋಗಬೇಕು, ನಿನ್ನ ಸಂತಾನ. ಇಲ್ಲಿ ನಾವು ನೋಡ್ತೇವೆ, ಗಾಡ್ ಪ್ರಾಮಿಸಸ್ ಅಬ್ರಹಾಮ್ ದಟ್ ಐ ವಿಲ್ ಗಿವ್ ಯು ಅ ಲ್ಯಾಂಡ್. ನಾನು ನಿನಗೆ ಒಂದು ಸ್ಥಳವನ್ನು ಕೊಡ್ತಾನೆ. ಆ್ಯಂಡ್ ಆ ಸ್ಥಳ, ದಟ್ ಲ್ಯಾಂಡ್ ಯು ವಿಲ್ ಬಿಲ್ಡ್ ದೇರ್ ಆ್ಯಂಡ್ ಹಿ ಬಿಲ್ಟ್ ಅನ್ ಆಲ್ಟರ್. ಬಟ್ ಹಿ ನ್ಯೂ ದಟ್ ದ್ಯಾಟ್ ವಾಸ್ ದ ಲ್ಯಾಂಡ್. ಕಾನಾನ್ was the land God was showing Abraham. ದೇವರು ಅಬ್ರಾಮ್ಗೆ ಹೇಳ್ತಾ ಇದ್ರೆ ಅಂದರೆ, ನಾನು ನಿನಗೂ ನಿನ್ನ ಸಂತತಿಗೂ ಆ ದೇಶವನ್ನು ಕೊಡ್ತಾನೆ. ಪ್ರಿಯರೇ, ಇದು ಅಬ್ರಹಾಂಗೆ ದೇವರು ವಾಗ್ದಾನ ಮಾಡಿದ್ದು. ಅದು ವಾಗ್ದಾನ ಮಾಡಿ 300 ವರ್ಷ ಆಯಿತು. ದೇವರು ಅಬ್ರಹಾಂಗೆ ವಾಗ್ದಾನ ಮಾಡಿ 300 ವರ್ಷ ಆದ ಮೇಲೆ ಆದಿಕಾಂಡ ಅದ 50ನೇ ಅಧ್ಯಾಯಕ್ಕೆ ನಾವು ವಾಕ್ಯವನ್ನು ತೆರೆಯುವ. ಆದಿಕಾಂಡ ಅದು 50ನೇ ಅಧ್ಯಾಯ 24ನೇ ವಚನ ಹೀಗೆ ಹೇಳುತ್ತೇನೆಂದರೆ, ಆ್ಯಂಡ್ ಜೋಸೆಫ್ ಸೆಡ್ ಅನ್ ಟು ಹಿಸ್ ಬ್ರೆದ್ರಿನ್, ಐ ಡೈ and God will surely visit you and bring you out of this land unto the land which he sware to Abraham, to Isaac and to Jacob. And Joseph took an oath of the children of Israel, saying, God will surely visit you and he shall carry up my bones from hence. Hallelujah, hallelujah. ಪ್ರಿಯರೇ, ಅಬ್ರಹಾಂಗೆ ದೇವರು ವಾಗ್ದಾನ ಮಾಡಿದ್ರು. ವಾಗ್ದಾನ ಮಾಡಿ ಆಲ್ಮೋಸ್ಟ್ 300 years ಆಗಿರ್ಬೋದು. ಯೋಸೆಫನ್ಗೆ ದೇವರು ಐಗುಪ್ತ ದೇಶದಲ್ಲಿ ತಗೊಂಡೋಗಿ, ನಮಗೆಲ್ಲ ಕತೆ ಗೊತ್ತಿದೆ, ಅಲ್ಲಿ ಗೋಷನ್ ಎಂಬ ಸ್ಥಳದಲ್ಲಿ ಫರೋನ್ಗೆ, ಅವನಿಗೂ ಹಾಗೂ ಅವನ ಕುಟುಂಬಕ್ಕೆ ವಾಸ ಮಾಡಲಿಕ್ಕೆ ಸ್ಥಳ ಕೊಟ್ಟರು. ಆ್ಯಂಡ್ ಜೋಸೆಫ್ ಆ್ಯಂಡ್ ಹಿಸ್ ಫ್ಯಾಮಿಲಿ ಡ್ವೆಲ್ಟ್ ಇನ್ ಗೋಷನ್. ಅವ್ರಿಗೆ ಕಾನಾನ್ ದೇಶದ ಹತ್ರಕ್ಕೂ ಅವ್ರು ಹೋಗಿಲ್ಲ. ಬಟ್ ದೇ ವರ್ ಆಲ್ ಇನ್ ಗೋಷನ್. ಆದರೆ ಐ ವಂಡರ್ ಹೌ ಜೋಸೆಫ್ trusted and remembered what God promised Abraham. ಅಬ್ರಹಾಂಗೆ ದೇವರು ಹೇಳ್ತಾರೇನೆಂದರೆ, ಐ ವಿಲ್ ಟೇಕ್ ಯು ಟು ಅ ಪ್ಲೇಸ್. ನಾನು ನಿನಗೆ ಒಂದು ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾನೆ. ಆ ಸ್ಥಳವನ್ನು ನಾನು ನಿನಗೆ ಕೊಡ್ತಾನೆ, ನಿನ್ನ ಜನ್ರೇಷನ್ಗೆ. ಐ ವಿಲ್ ಗಿವ್ ದಟ್ ಲ್ಯಾಂಡ್ ಟು ಯೋರ್ ಜನ್ರೇಷನ್ ಅಂತ ದೇವರು ಅಬ್ರಹಾಂಗೆ ವಾಗ್ದಾನ ಮಾಡಿದರು. ಜೋಸೆಫ್ ಡಿಡ್ಂಟ್ ಸಿ ದ್ಯಾಟ್. ಜೋಸೆಫ್ ಹ್ಯಾಡ್ ನೋ ಐಡಿಯಾ ಅಬೌಟ್ ದ್ಯಾಟ್. ಬಟ್ ಯೋಸೆಫನ್ಗೆ ವಯಸ್ಸಾದಾಗ ನಾವು ನೋಡ್ತೇವೆ, ವೆನ್ ಜೋಸೆಫ್ ಈಸ್ ನಿಯರಿಂಗ್ ಡೆತ್, ಅಬ್ರಹಾಂಗೆ ಅವನ ಅಣ್ಣಂದಿರಿಗೆ ಹೇಳ್ತಾನೇನೆಂದರೆ, ನಾನು ಈ ಸ್ಥಳಕ್ಕೆ ಬಿಲಾಂಗ್ ಆಗೋದಿಲ್ಲ. ಜೋಸೆಫ್ ಹ್ಯಾಡ್ ಅ ಗುಡ್ ಪೊಸಿಷನ್ ದೇರ್. ಹಿ ಹ್ಯಾಡ್ ಎವ್ರಿಥಿಂಗ್ ಟು ಎಂಜಾಯ್ ದೇ. ಅವನ ಹೆಂಡತಿ, ಅವನ ಮಕ್ಕಳು ಎಲ್ಲರಲ್ಲಿ ಇದ್ರು. ಆದರೆ ಅವನು ಹೇಳ್ತಾನೆ ಅಂದರೆ, ಇದು ನನ್ನ ಸ್ಥಳ ಅಲ್ಲ. ಇಮ್ಯಾಜಿನ್ this man having that much of faith on the word of God. Hallelujah. ಅವನು ತಾನಾಗಿ ನಿಲ್ತಿರ್ಲಿಲ್ಲ.
He heard from Abraham. Abraham spoke it to Isaac. Isaac spoke it to Jacob. Jacob spoke it Joseph. Jacob must have passed it on to his son, saying that ನಮ್ಮ ದೇವರು ನಮ್ಮ ಪಿತೃವರಿಗೆ ಒಂದು ವಾಗ್ದಾನ ಮಾಡಿದರೆ, ನಮಗೆ ಅಂತ ಹೇಳಿ ಒಂದು ಸ್ಥಳವನ್ನು ಕೊಡ್ತಾರೆ, ನಾವು ಆ ಸ್ಥಳಕ್ಕೆ ಬಿಲಾಂಗ್ ಆಗ್ತವೆ. ಅದಕ್ಕೆ ಯೋಸೆಫ್ ಹೇಳ್ತಾನೆ, ಗಾಡ್ ಹ್ಯಾಸ್ ಪ್ರಾಮಿಸ್ಡ್ ಅಬ್ರಹಾಮ್ that he is going to give us a promised land. ಅದಕ್ಕೆ ನಾನು ಸತ್ತರೆ ನನ್ನ ಎಲುಬುಗಳು ಮಾತ್ರ ಈ ಸ್ಥಳದಲ್ಲಿ ನೀವು ಉಗಿಬೇಡ್ರಿ. I really wonder how these people believed what God spoke. They meant what God spoke. ದೇವರು ಮಾತಾಡಿದಾರಲ್ಲ, it will happen. Did Joseph see the promised land? No. Was Joseph there near Canaan? No. Did Joseph know when are they going to see this promised land? No. But all that Joseph knew is, ನನ್ನ ದೇವರು ಹೇಳಿದರೆ ನಮಗೆ ಒಂದು ಸ್ಥಳವನ್ನು ಕೊಡ್ತಾರೆ. ಮುಂದಕ್ಕೆ ಏನಾಯಿತು ಅದೇ ಸಂಗತಿ ನಾವು ಎಕ್ಸೋಡಸ್, ಲೆಟ್ಸ್ ಓಪನ್ ಅವರ್ ಬೈಬಲ್ಸ್ ಟು ಎಕ್ಸೋಡಸ್ ಚಾಪ್ಟರ್ 13, 13ನೇ ಅಧ್ಯಾಯ, ಅದು 17ನೇ ವಚನಕ್ಕೆ ನಮ್ಮ ಬೈಬಲ್ಗಳನ್ನು ತೆರೆಯುವ. ಎಕ್ಸೋಡಸ್ ಚಾಪ್ಟರ್ 13 verse 18 and 19. Exodus chapter 13 verse 18 and 19 ಅಲ್ಲಿ ವಾಕ್ಯ ಹೀಗೆ ಹೇಳುತ್ತೆ, ಬಟ್ ಗಾಡ್ ಲೆಟ್ ದ ಪೀಪಲ್ ಅಬೌಟ್ ಥ್ರೂ ದ ವೇ ಆಫ್ ವಿಲ್ಡರ್ನೆಸ್ ಆಫ್ ದ ರೆಡ್ ಸಿ, ಆ್ಯಂಡ್ ದ ಚಿಲ್ಡ್ರನ್ ಆಫ್ ಇಸ್ರಾಯಲ್ ವೆಂಟ್ ಅಪ್ harnessed out of the land of Egypt, and Moses took the bones of Joseph with him, for he had straitly sown the children of Israel, saying, God will surely visit you, and he shall carry my bones away hence with you. ಇಲ್ಲಿ ನಾವು ನೋಡ್ತೇವೆ, ದೇವರು ಮೋಶೆಯನ್ನು ಐಗುಪ್ತ ದೇಶದಿಂದ ಎಲ್ಲ ತನ್ನ ಜನರನ್ನು ಬಿಡುಗಡೆ ಮಾಡಿದಾಗ ಮೋಶೆ ಮರ್ತಿಲ್ಲ. ಯಾರನ್ನು ಮರ್ತಿಲ್ಲ? ಯೋಸೆಫನ ಎಲುಬುಗಳನ್ನು ಮರ್ತಿಲ್ಲ. ಯಾಕೆಂದರೆ ಜೋಸೆಫ್ ಸೆಡ್, ನನ್ನ ದೇವರು ಮಾತಾಡಿದ್ದಾರೆ. ಏನನ್ನು ಮಾತಾಡಿದ್ದಾರೆ ಅಂದರೆ, ಈ ಸ್ಥಳ ಗೋಷನ್ ಸ್ಥಳ ನಮ್ದಲ್ಲ, ನಮಗೆ ದೇವರು ಒಂದು ಪ್ರಾಮಿಸ್ ಲ್ಯಾಂಡ್ಗೆ ತಗೊಂಡೋಗ್ತಾರೆ. ಐ ಮಾರ್ವಲ್ ಅಟ್ ದ ವೇ ದಿಸ್ ಪೀಪಲ್ ಟುಕ್ ದ ವರ್ಡ್ ಆಫ್ ಗಾಡ್. ಪ್ರಿಯರೇ, ನಮಗೆ ಇವಾಗ ಏನಿದೆಯಲ್ಲ, ಎಲ್ಲ ಫೆಸಿಲಿಟೀಸು, ಪ್ರತಿಯೊಂದು ಸಂಗತಿ ನಮಗೆ ದೇವರ ವಾಕ್ಯವನ್ನು ತಿಳಿಸ್ತದಲ್ಲ, ಬಟ್ ಆರ್ ವಿ ಸೀರಿಯಸ್ಲಿ ಟೇಕಿಂಗ್ ದ ವರ್ಡ್ ಆಫ್ ಗಾಡ್? ಈ ಅಬ್ರಾಮ್ಗೆ ಹೇಳಿ ಆಲ್ಮೋಸ್ಟ್ 300 years ಆಗಿರ್ಬೋದು ಅಂತ ನಾನು ಓದಲ್ಪಟ್ಟಿದ್ದೇನೆ. ಹಾಗೆ ಅಷ್ಟು ವರ್ಷ ಆದರೂ ಸಹ ಇವನ ಕಾನ್ಫಿಡೆನ್ಸ್ ಏನಿದೆ ಅಂದರೆ, ಮೈ ಗಾಡ್ will certainly take me to a promised land. This is what is trusting in God. What is faith? Faith is trusting in what God said and acting according to it. ದೇವರು ಮಾತಾಡಿದರೆ ನಿಜ, ಬಟ್ ವಿ ಡೋಂಟ್ ಟೇಕ್ ಎನಿ ಸ್ಟೆಪ್. ನಾವು ಮುಂದಕ್ಕೂ ಹೋಗಲ್ಲ, ನಾವು ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಲ್ಲ, ಅದರ ಮೇಲೆ ವರ್ಕ್ ಮಾಡಲ್ಲ, ನಮಗೆ ಪುಷ್ ಮಾಡಬೇಕು ಯಾರಾದರೂ. ಇಲ್ಲಿ ನೋಡ್ರಿ, ಹೌ ಹೀ ಬಿಲೀವ್ ದ ವರ್ಡ್ ಆಫ್ ಗಾಡ್, ಸೇಯಿಂಗ್ ದ್ಯಾಟ್ ನನ್ನ ದೇವರು ಅಬ್ರಾಮ್ಗೆ ಹೇಳಿದರೆ, ನಾನು ಖಂಡಿತವಾಗಿ ನಿನಗೆ ಬೇರೆ ದೇಶಕ್ಕೆ ತಗೊಂಡೋಗಿ ಆ ದೇಶ ನಿನ್ನ ಜನಾಂಗಕ್ಕೆ ಕೊಡ್ತಾನಂತ ಹೇಳಿದರೆ, ನನ್ನ ಎಲುಬುಗಳನ್ನು ತಗೊಂಡೋಗ್ರಿ. ಐ ಜಸ್ಟ್ ಮಾರ್ವೆಲ್ ಅಟ್ ದ ವೇ ಮೋಶೆ ಏನು ಮಾಡಿದ್ದೇನೆ ಅಂದರೆ, ಯೋಸೆಫನ ಎಲುಬುವನ್ನು ತಗೊಂಡು ಹೋಗಿ ಆ ಪ್ರಾಮಿಸ್ ಲ್ಯಾಂಡಲ್ಲಿ ಅವನ ಬೋನ್ಸನ್ನು ಅಲ್ಲಿ ಅದನ್ನು ಉಗಿದ್ರು. ದಿಸ್ ಈಸ್ ವಾಟ್ ದಿಸ್ ಪೀಪಲ್ ಆಫ್ ಗಾಡ್ ಹ್ಯಾಡ್. Trust in the word of God. Do we have the same trust in the word of God? ಪ್ರಿಯರೇ, ಆ ಜನಾಂಗಗೆ ನಮ್ಮ ಜನಾಂಗಗೆ ಕಂಪೇರ್ ಮಾಡ್ರಿ. They didn't have the Holy Spirit to continuously prompt them. ದೇವರ ಆತ್ಮ ನಮ್ಮ ಜೀವಿತದಲ್ಲಿ ನೀರಿದ್ದಂಗೆ, it goes on pouring and keeping us fresh and keeping us lively, keeps confirming the word. ಇಲ್ಲಿ ಅಂಥದ್ದು ಏನು ಇಲ್ಲಾದರೂ, ಅವ್ರು ಏನು ನೋಡದೇ ಇದ್ರು, ಇನ್ನೂ ಯೋಸೆಫ್ ಎಲ್ಲಿದ್ದ ಅಂದರೆ, he was still in Goshen. ಅವ್ನು ಸತ್ತದ್ದು ಎಲ್ಲಿ? ಅವ್ನು ಗೋಷನಲ್ಲೇ ಸತ್ತ, ಐಗುಪ್ತದಲ್ಲೇ ಸತ್ತ. ಆದರೆ ಅವನಿಗೆ ಒಂದು ಗೊತ್ತಿತ್ತೇನೆಂದರೆ, ದಿಸ್ ಈಸ್ ನಾಟ್ ಮೈ ಪ್ಲೇಸ್, ಬಿಕಾಸ್ ದ ವರ್ಡ್ ಆಫ್ ಗಾಡ್ ಹ್ಯಾಸ್ ಕಮ್ ಫ್ರಮ್ ಹಿಸ್ ಮೌತ್ ಸೇಯಿಂಗ್ ದಟ್ ಐ ಆಮ್ ಗೋಯಿಂಗ್ ಟು ಬ್ಲೆಸ್ ಯು. ಇನ್ನು ಮುಂದಕ್ಕೆ ದೇವರ ವಾಕ್ಯದಲ್ಲಿ ನಾವು ನೋಡ್ಕೊಳ್ಳುವ ಆದಿಕಾಂಡ 13ನೇ ಅಧ್ಯಾಯ. ವಿ ನೋ ಅಬೌಟ್ ದಿಸ್. ದೇವರ ವಾಕ್ಯದಲ್ಲಿ ಆದಿಕಾಂಡ 3ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಇಸ್ರಾಯೇಲಿ ಜನರು 430 ವರ್ಷ
430 years they knew only one thing. ಅವ್ರಿಗೆ ಒಂದೇ ಒಂದು ಗೊತ್ತಿತ್ತೆಂದರೆ ಅಬ್ರಹಾಮನ ದೇವರು, ಈಸಾಕನ ದೇವರು, ಯಾಕೋಬನ ದೇವರು ನಮಗೆ ವಾಗ್ದಾನ ಮಾಡಿದ್ದಾರೇನೆಂದರೆ ಈಸ್ ಗೋಯಿಂಗ್ ಟು ಟೇಕ್ ಅಸ್ ಟು ಅ ಪ್ರಾಮಿಸ್ ಲ್ಯಾಂಡ್. ಒಬ್ಬ ಡೆಲಿವರರ್, ಒಬ್ಬ ರಕ್ಷಕ ಬರ್ತಾನೆ. ಆ ರಕ್ಷಕ ಏನು ಮಾಡ್ತಾನೆಂದರೆ ನಮ್ಮನ್ನು ಐಗುಪ್ತದಿಂದ ಬಿಡುಗಡೆ ಮಾಡ್ತಾನೆ. ಲುಕ್ ಎಟ್ ದೇರ್ ಫೇತ್. ಯಾರು ಅವರು? Pharaoh was so harsh on them. Pharaoh was so cruel upon them. ಆ ಟಾಸ್ಕ್ ಮಾಸ್ಟರ್ಸ್ ಅವರ ಮೇಲೆ ಇಷ್ಟೊಂದು ಒತ್ತಡ ತರ್ತಾ ಇದ್ರು, ಅವ್ರಿಗೆ ಇಷ್ಟೊಂದು ಹಿಂಸೆ ಕೊಡ್ತಾ ಇದ್ರು. ಅವರ ಫಸ್ಟ್ ಬಾರ್ನ್ ವಾಸ್ ಕಿಲ್ಡ್. ಮೋಶೆದು ಸಮಯದಲ್ಲಿ ನಾವು ನೋಡ್ತೇವೆ, ಎವ್ರಿ ಫಸ್ಟ್ ಬಾರ್ನ್ ಆಫ್ ಇಸ್ರೇಲೈಟ್ಸ್ ವರ್ ಕಿಲ್ಡ್. ಯಾಕೆಂದರೆ ಅವರ ಪಾಪ್ಯುಲೇಷನ್ ಹೆಚ್ಚು ಆಗ್ತಾ ಇದೆ. ಅವರಿಗೆ ಈ ಒಂದು ಏರಿಯಾದಲ್ಲಿ ಹಿಂಸೆ ಆಗ್ತಾ ಇರಲಿಲ್ಲ ಅಂತ ಇಲ್ಲ. ಕಂಟಿನ್ಯೂಸ್ಲಿ ದೇ ವರ್ ಟಾರ್ಚರ್ಡ್, ಕಂಟಿನ್ಯೂಸ್ಲಿ ದೇ ವರ್ harassed, continuously they were put down. ಅಂತ ಒಂದು ಪರಿಸ್ಥಿತಿಯಲ್ಲಿ ನೋ ರೇ ಆಫ್ ಹೋಪ್ ಫಾರ್ ಹೌ ಮೆನಿ ಇಯರ್ಸ್? ಪ್ರಿಯರೇ, ನಮಗೆ ಒಂದು ವಾರ ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಕ್ಕಿಲ್ಲ ಅಂದರೆ ವಿ ಗಿವ್ ಅಪ್, ನಾವು ಬಿಟ್ಟು ಕೊಡ್ತೇವೆ. ಎಲ್ಲಿ ವೇ ಗಾಡ್ ಈಸ್ ಆನ್ಸರಿಂಗ್ ಅವರ್ ಪ್ರೇಯರ್ಸ್, ವೇ ಗಾಡ್ ಈಸ್ ಡೂಯಿಂಗ್ ಥಿಂಗ್ಸ್ ಫಾರ್ ಅಸ್. ದೇವರು ಏನು ಮಾಡ್ತಾ ಇದ್ದಾರೆ? ನಮ್ಮ ಜೀವಿತದಲ್ಲಿ ಏನಾದರೂ ಮಾಡ್ತಾರಾ? ಗಾಡ್ ಹ್ಯಾಸ್ ಫಾರ್ಗಾಟನ್ ಅಸ್. ಈ ಒಂದು ದಿನಮಾನ ಕಾಲದಲ್ಲಿ when the Spirit of God is moving upon the face of God, when the Word of God is working signs and wonders and miracles, ನಾವಿಷ್ಟು ಈಸಿಲಿ we are giving up. But look at these people. ಎಲ್ಲ ಸಮಯದಲ್ಲಿ ಅವ್ರು ಒಂದೇ ಹೇಳ್ತಾ ಇದೆ ಅಂದರೆ ಅಬ್ರಾಹ್ಮನ ದೇವರು, ಈಸಾಕನ ದೇವರು, ಯಾಕೋಬನ ದೇವರಿಗೆ ವಾಗ್ದಾನ ಮಾಡಿದ್ದಾರೇನೆಂದರೆ ನಮಗೆ ಇಲ್ಲಿಂದ ಬಿಡುಗಡೆ ಮಾಡಿ ದೇವರು ನಮಗೆ ಹಾಲು ಜೇನು ಹರಿಯೋ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾರೆ. ಆಮೆನ್. ಲುಕ್ ಎಟ್ ದೇರ್ ಫೇತ್. ಹೂ ಆರ್ ದೇ? ದೇ ಆರ್ ಸ್ಲೇವ್ಸ್. Who are they? They are people with no identity. Who are they? They have no say. ಅವ್ರಿಗೆ ಏನೂ ಇಲ್ಲ ಪ್ರಿಯರೇ. ಆ ಮನುಷ್ಯರು ಪ್ರಾಣಿದು ಒಂದು ಸ್ಥಾನದಲ್ಲಿ ಇದ್ದರು. ಅವ್ರಿಗೆ ಯಾವುದೇ ಒಂದು ಇಂಪಾರ್ಟೆನ್ಸ್ ಇರಲಿಲ್ಲ. ಅವ್ರಿಗೆ ಮನುಷ್ಯರಂಗೇನು ಫರೋ ಆಗಲಿ, ಫರೋರ ಟಾಸ್ಕ್ ಮಾಸ್ಟರ್ಸ್ ಆಗಲಿ, ಐಗುಪ್ತರು ಅವ್ರಿಗೆ ಮನುಷ್ಯರ ಥರನೂ ಟ್ರೀಟ್ ಮಾಡ್ತಾ ಇರಲಿಲ್ಲ. ದ್ಯಾಟ್ ಬ್ಯಾಡ್ ದೇ ವರ್ ಟ್ರೀಟೆಡ್, ಬಟ್ ದೇ ಬಿಲೀವ್ಡ್ ವಾಟ್ ಗಾಡ್ ಸ್ಪೋಕ್. ಅವರ ಸ್ಥಳದಲ್ಲಿ ಹೌ ಮೆನಿ ಟೈಮ್ಸ್ ವಿ ಸೇ ದ್ಯಾಟ್ ಇವರಿಗೆ ದೇವರು ಇಷ್ಟು ಅದ್ಭುತ ಕಾರ್ಯ ಮಾಡಿದರು, ಇವರು ದೇವರ ವಿರುದ್ಧವಾಗಿ ಹೋದರು, ಇವರು ದೇವರ ವಿರುದ್ಧವಾಗಿ ಪಾಪ ಮಾಡಿದರು. ಎಸ್, ವಿ ಆಲ್ವೇಸ್ ಪುಟ್ ಡೌನ್ ದೋಸ್ ಪೀಪಲ್, ಬಟ್ ಸಿ ದೇರ್ ಸ್ಟ್ಯಾಂಡ್ ಬಿಫೋರ್ ದೇ ವೆಂಟ್ ಔಟ್ ಆಫ್ ಈಜಿಪ್ಟ್. ಐಗುಪ್ತ ದೇಶಕ್ಕಿಂತ ಹೊರಗೆ ಹೋಗೋಕ್ಕಿಂತ ಮುಂಚೆ, ಮೋಶೆ ಅವರನ್ನು ಹೊರಗೆ ತಗೊಂಡು ಹೋಗೋಕ್ಕಿಂತ ಮುಂಚೆ ಅವರ ನಂಬಿಕೆ ಏನಿತ್ತು? ಇಲ್ಲ, ಇದು ಆ ವಚನವನ್ನು ನಾವು ನೋಡ್ಕೊಳ್ಳುವ. 3ನೇ ಅಧ್ಯಾಯ 7ನೇ ವಚನ ಹೀಗೆ ಹೇಳುತ್ತೇನೆಂದರೆ, ಆ್ಯಂಡ್ ದ ಲಾರ್ಡ್ ಸೆಡ್, ಐ ಹ್ಯಾವ್ ಶ್ಯೂರ್ಲಿ ಸೀನ್ ದ ಅಫ್ಲಿಕ್ಷನ್ ಆಫ್ ಮೈ ಪೀಪಲ್ ವಿಚ್ ಆರ್ ಇನ್ ಈಜಿಪ್ಟ್, ಆ್ಯಂಡ್ ಹ್ಯಾವ್ ಹರ್ಡ್ ದಿಯರ್ ಕ್ರೈ ಬೈ ರೀಸನ್ ಆಫ್ ದಿಯರ್ ಟಾಸ್ಕ್ ಮಾಸ್ಟರ್ಸ್, ಆ್ಯಂಡ್ ಐ ನೋ their sorrows, and I will come down and deliver them out of the hands of Egypt. Why did God say that? ಯಾಕೆ ದೇವರು ಈ ಮಾತನ್ನು ಹೇಳಿದರು? ನಾನು ಅವರ ಕೂಗನ್ನು ಕೇಳಿದ್ದೇನೆ. ಯಾಕೆ ಗೊತ್ತಾ? ದೇ ಕಂಟಿನ್ಯೂಸ್ಲಿ ಸಾಟ್ ದ ಲಾರ್ಡ್. ದೇವರೇ, ನೀನು ಹೇಳಿದೆಯಲ್ಲ, ವಿ ಬಿಲೀವ್ ಲಾರ್ಡ್. Though our circumstances like that, though our situation is like that, though we are like mud, though we are put down so much, ನಮಗೆ ಇಷ್ಟೆಲ್ಲ ಹಿಂಸೆ ಆಗ್ತಾ ಇದೆ, ನಮಗೆ ಏನೂ ಆಗ್ತಾ ಇಲ್ಲ, ಆದರೆ ದೇವರೇ ನಾವು ನಂಬ್ತೇವೆ. ಅವರ ಈ ನಂಬಿಕೆ ಏನು ಮಾಡಿತೆ ಅಂದರೆ ಇಟ್ ಮೇಡ್ ಗಾಡ್ ಮೂವ್. ಅಬ್ರಹಾಮ್ ಟ್ರಸ್ಟೆಡ್ ಗಾಡ್. ಹಿ ಲೆಫ್ಟ್ ಎವ್ರಿಥಿಂಗ್. ಅವನ ಹೊರಗೆ ಬಂದ. He went, God promised him that I will give you a land flowing with milk and honey. ನಿನ್ನ ಜನರೇಷನ್ಗೆ ನಾನು ಕೊಡ್ತೇನೆ. ಇಸ್ರಾಯೇಲ್ ದೇಶದ ಬಗ್ಗೆ ನಾವು ನೋಡ್ತವೇನೆಂದರೆ they were so much taken up by what God spoke. ಪ್ರಿಯರೇ, ನಾವು ಹಾಗೆ ಇದ್ದೇವಾ? The word of God has come to us, but do we take it as these people took? The way Noah took it and said, yes, I will build the ark. Joseph said, my bones will not be buried here. The Israelites said, God will deliver us. ಇವತ್ತು where do we stand? ಇನ್ನು ದೇವರ ವಾಕ್ಯದಿಂದ ನಾವು ನೋಡ್ಕೊಳ್ಳುವ ಇಷ್ಟು ಜನರು, how they took the word of God and how ನಾವು ಹೇಗೆ ದೇವರ ವಾಕ್ಯವನ್ನು ತಗೊಳ್ತೇವೆ, ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳುವ.